ಸರ್ ಇಲ್ಲಿ ಬೆಟ್ಟದ ರಂಗನಾಥ ಸ್ವಾಮಿಲಿ ಸಣ್ಣ ಸಣ್ಣ ದೇವಸ್ಥಾನದಲ್ಲೆಲ್ಲ ಜಾತ್ರಾ ರಥೋತ್ಸವ ಅಂತ ನಡೀತಾ ಇದೆ. ನಮ್ಮ ದೇವಸ್ಥಾನ ನೀವು ಕಾಣಂಗೆ ಹೋದ ವರ್ಷ ಅರ್ಸವೆ ಮಾಡಿ ಕಾಮಗಾರಿ ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ತಿದೆ. ಸುಮಾರು ಒಂದು 35ರಿಂದ 40 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ನಮ್ಮ ಆಸೆ, ನಮ್ಮ ಕುಟುಂಬದಿಂದ. ಅದಕ್ಕೆ ಇಲ್ಲಿ ಕಟ್ಟಿಸೋದ್ರ ಜೊತೆಗೆ ವರ್ಷಕ್ಕೊಂದೊಂದು ಕಾರ್ಯಕ್ರಮ. ಈ ಸಲ ನಾನು ಜಾತ್ರೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಪ್ರತಿ ವರ್ಷನೂ ಹಂಗೆ ಎಲ್ಲ ಒಳ್ಳೆ ಅರ್ಚಕರುಗಳಿದ್ದಾರೆ, ಹಂಗೆ ಭಕ್ತರುಗಳು ಲಕ್ಷಾಂತರ ಭಕ್ತರಿದ್ದಾರೆ. ನೋಡಿರ್ಬೋದು ನೀವು, ಕಗ್ಗೆರೆ ಸಿದ್ಧಲಿಂಗೇಶ್ವರ ಜಾತ್ರೆ ನಡೆಯುತ್ತೆ, ರಥೋತ್ಸವ ನಡೆಯುತ್ತೆ. ನಮ್ಮ ದೇವಸ್ಥಾನದಲ್ಲಿ ಯಾವುದೂ ಇಲ್ಲ. ಅಟ್ಲೀಸ್ಟ್ ಈಗ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ವರ್ಷ ಸ್ವಲ್ಪ ಹಂಗೆ ಇನ್ನು ಲೈಫ್ ಲಾಂಗ್ ನಡ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶದಲ್ಲಿ ಈ ಸುತ್ತಮುತ್ತಲ ಎಷ್ಟು ಗ್ರಾಮ ಇದೆ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಗ್ರಾಮ ದೇವತೆಗಳನ್ನೆಲ್ಲ ಇಲ್ಲಿ 29ನೇ ತಾರೀಕು ನೈಟ್ ಕರೆಸಿ 30ನೇ ತಾರೀಕು ಬೆಳಿಗ್ಗೆ ಪೂಜೆ, ಹೋಮ, ಅನುದಾನ, ಈ ದೇವಸ್ಥಾನಕ್ಕೆ ಏನೇನು ಬೇಕು ಪೂಜಾ, ಈ ದೇವಸ್ಥಾನ ಅಭಿವೃದ್ಧಿಗೆ ಏನು ಬೇಕು ಆ ಪೂಜೆ ವ್ಯವಸ್ಥೆ ಎಲ್ಲ ಮಾಡಿಸೋಣ ಅಂತ ಜಾತ್ರೆ ಮಾಡಿಸ್ತಿದ್ವಿ. ನೆಕ್ಸ್ಟು ಒಂದು ಒಳ್ಳೆ ಡೇಟ್ ಪ್ರತಿ ವರ್ಷನೂ ಇನ್ನು ಹಿಂಗೆ ಕಂಟಿನ್ಯೂ ಇದೆಲ್ಲ ಇವ್ರಿಗೆ ಬಿಟ್ಬಿಡ್ತೀವಿ, ಅರ್ಚಕರುಗಳಿಗೆ ಮುಂಚಿತವಾಗಿ 3 ತಿಂಗಳು ಮುಂಚಿತವಾಗಿ ಡೇಟ್ ಫಿಕ್ಸ್ ಮಾಡಿ ಅವ್ರವರೇ ಮಾಡ್ಕೊಂಡು ಹೋಗಂಗೆ. ಮೊದಲನೇ ಸಲ ನಾವು ಮಾಡ್ತಾ ಇದ್ವಿ. ಇದು ಕೊರ್ಸದಲ್ಲಿ ದೇವ್ರ ಮೂರ್ತಿ ತಂದು ಬರೀ ಇದನ್ನ ಮಾಡಿಸಿದ್ದೆ, ಹೋಮವನ್ನ ಮಾಡಿಸಿದ್ದೆ. ಅದು ಬಿಟ್ಟರೆ ಅರ್ಸವೆ ಮಾಡಿದ್ದು ನಿಮ್ಗೆ ಗೊತ್ತಿರಂಗೆ. ಅದು ಬಿಟ್ಟು ಅರ್ಸವೆ ಆದ್ಮೇಲೆ ಕಾಮಗಾರಿ ಸ್ಟಾರ್ಟ್ ಮಾಡೋದು. ಸಿವಿಲ್ ವರ್ಕ್ 90% ಮುಗಿದಿದೆ, ಇನ್ನೊಂದು 10%. ಇದಾದ ತಕ್ಷಣ ಕಲ್ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಬೇಕು. ಇದೇ ಫಸ್ಟ್ ಇನ್ಮೇಲೆ ಪ್ರತಿ ವರ್ಷ ನಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಎಲ್ಲ ಭಕ್ತರು ಸೇರ್ಬೇಕು, ನೆಕ್ಸ್ಟ್ ಇಯರ್ ರಥೋತ್ಸವ ಮಾಡ್ಲೇಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಭಕ್ತರಿಗೆಲ್ಲ ಸೇರಿಸಿ ಈ ಅರ್ಚಕರುಗಳೆಲ್ಲ ಭಕ್ತರಿಗೆ ಸಹಕಾರದೊಂದಿಗೆ ಪ್ರತಿ ವರ್ಷ ಒಂದು ರೌಂಡ್ ಇಲ್ಲೇ ಮೇಲ್ಗಡೆನೆ ಆ ರೀತಿ ರಥೋತ್ಸವ ಆಗೋ ರೀತಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇನ್ನೂ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ, ಎಲ್ಲ ಸಪೋರ್ಟ್ ಮಾಡಿದ್ರೆ, ಅಂದ್ರೆ ದುಡ್ಡು ಕಾಸ್ತಲ್ಲ, ಯಾವ್ದು ತೊಂದರೆ ಇಲ್ದಂಗೆ, ಯಾವ್ದು ಪ್ರಾಬ್ಲಮ್ ಕೊಡ್ದಂಗೆ ಸಹಕಾರ ಮಾಡಿದ್ರೆ ಅದನ್ನು ಮಾಡ್ತೀನಿ. ನಾನು ಕರೆಕ್ಟಾಗಿ ನನಗೆ 2.5 ವರ್ಷ ಸಾಕು ಸರ್. ಹಾಕಿದ್ದೀನಿ ನೋಡಿ ಸರ್, 35ರಿಂದ 40 ಕೋಟಿ. ಇದ್ರ ಮೇಲೆ ಏನಾರ ಭಕ್ತರು ಕಾಣಿಕೆ ಏನಾರ ಲಾಸ್ಟ್ ಒಂದು 6 ತಿಂಗಳ ಹಿಂದೆ ಭಕ್ತರದ್ದು ಕಾಣಿಕೆ ತಗೋತೀವಿ. ಕೆಲವೆಲ್ಲ ಹೇಳ್ತಾವ್ರೆ ಅವರೇ ಕಟ್ಟೋದೇ ಇಲ್ಲ ಅಂತ. ನಮ್ಗೇನು ಆ ಥರ ಉದ್ದೇಶ ಇಲ್ಲ. ಇದನ್ನೆಲ್ಲ ಮುಗಿಸಿದ್ಮೇಲೆ 6 ತಿಂಗಳಲ್ಲಿ ಲಾಸ್ಟ್ ಅಲ್ಲಿ ಇರ್ತೀವಿ. ಎಷ್ಟು ಭಕ್ತರು ಅದು ಕೊಡ್ತಾರೆ, ಅದಕ್ಕೆ ಸಪರೇಟ್ ಆಗಿ ಏನಾರ ಒಂದು ಮಾಡೋಣ ಅಂತ ಅನ್ಕೊಂಡಿದ್ವಿ. ಈ ಪೂಜೆ ಆದ ತಕ್ಷಣ ನೆಕ್ಸ್ಟ್ ಮಾಡೋದೇ ಅದು. ಈಗ ಈ ಜಾತ್ರೆ ಆದ ತಕ್ಷಣ ನೆಕ್ಸ್ಟ್ ಸ್ಟಾರ್ಟ್ ಮಾಡೋದೇನೆ ಬಂದವ್ರಿಗೆ ಅನುದಾನ, ಬಾತ್ರೂಮ್, ರೆಸ್ಟ್ ರೂಮ್ ವ್ಯವಸ್ಥೆ, ಕೂತ್ಕೊಳ್ಳಕ್ಕೆ ದಾಸೋಹದ ವ್ಯವಸ್ಥೆ, ಅವ್ರೊಂದು ಅರ್ಧ ಗಂಟೆ ಮಲ್ಗೋಗಕ್ಕೆ ವ್ಯವಸ್ಥೆ, ಅದನ್ನೆಲ್ಲ ಇಲ್ಲೇ ಮಾಡಿಸ್ತೀನಿ. ಇನ್ನೊಂದು ಕರೆಕ್ಟ್ 3ರಿಂದ 4 ತಿಂಗಳೊಳಗಡೆ ಅದು ಕಂಪ್ಲೀಟ್ ಮಾಡ್ತೀನಿ. ಅವ್ರಿಗೆ ಬಂದವ್ರಿಗೆ ಪ್ರತಿದಿನ ಊಟದ ವ್ಯವಸ್ಥೆ ಆಗಬೇಕು, ವೆಜ್. ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಊಟ ಸಿಗಬೇಕು. ಆ ರೀತಿಯಲ್ಲಿ ಇನ್ನೊಂದು 3ರಿಂದ ದಾಸೋಹ ಇನ್ನೊಂದು 3ರಿಂದ 4 ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಅದಕ್ಕೆ ಅದೇ ನಡ್ಕೊಂಡು ಹೋಗ್ತಾ ಇರುತ್ತೆ. 29 ಸಂಜೆ, ಶುಕ್ರವಾರ ಸಂಜೆ ಎಲ್ಲಾ ದೇವತೆಗಳು ಇಲ್ಲಿ ಬರ್ತವೆ. ಸುತ್ತ ಈ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಗ್ರಾಮದ ದೇವತೆಗಳೆಲ್ಲ ಇಲ್ಲಿ ಬರ್ತವೆ. ಅಂದಾಜು ನಾವೊಂದು 30 ದೇವ್ರು ಅಂತ ಅನ್ಕೊಂಡಿದೀವಿ ಸರ್. ಇನ್ನು ಜಾಸ್ತಿನೇ ಆಗ್ಬೋದು. ಎಷ್ಟು ದೇವ್ರು ಬಂದ್ರು ಏನು ತೊಂದರೆ ಏನಿಲ್ಲ. ಇದು ವಿಶಾಲವಾಗಿದೆ ಜಾಗ, ಎಲ್ಲ ರೀತಿ ವ್ಯವಸ್ಥೆ ಆಗಿದೆ. ಬೆಳಗ್ಗೆ ಎದ್ದು ಪೂಜೆ, ಹೋಮ, ಹವನ, ಪ್ರತಿ ಎಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರಬೇಕು ಅಂತ ನಮ್ಮ ಕೋರಿಕೆ. ಎಲ್ಲರಿಗೂ ಅನುದಾನದ ವ್ಯವಸ್ಥೆ ಇದೆ. ಬಂದು ಇಲ್ಲಿ ಪೂಜೆ ಪಾಲ್ಗೊಂಡು ರಂಗನಾಥ ಸ್ವಾಮಿ ಕೃಪೆ ಪಾತ್ರ ಆಗಬೇಕು ಅಂತ ಕೇಳ್ಕೊತೀವಿ.